ಇಲ್ಲಿವರೆಗೆ ಯಾರೂ ಪುಳಿಯೋಗರೆ ಪೌಡರ್ಗೆ ಕಡಲೆಕಾಯಿ ಹಾಕಿ ಮಾಡಿರೋದನ್ನು ನಾನು ನೋಡಿಲ್ಲ. ಆದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ. ಪುಳಿಯೋಗರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸುವಾಸನೆಯೂ ಕೂಡ ಚೆನ್ನಾಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಇದರ ಟೇಸ್ಟ್ ದೇವಸ್ಥಾನದ ಪುಳಿಯೋಗರೆ ಥರನೇ ಇರುತ್ತೆ. ಒಂದು ಪ್ಯಾನ್ನ ಬಿಸಿ ಮಾಡೋದಕ್ಕಿಟ್ಟು ಅದಕ್ಕೆ ತೊಗರಿಬೇಳೆ 1 ಕಪ್, ಉದ್ದಿನಬೇಳೆ ಅರ್ಧ ಕಪ್ ಮತ್ತು ಕಡಲೆಬೇಳೆ ಅರ್ಧ ಕಪ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಧನಿಯಾ 1 ಕಪ್ ಮತ್ತು ನಾಟಿ ಕಡಲೆಕಾಯಿ ಬೀಜನ ಯೂಸ್ ಮಾಡಿದ್ದೀನಿ. ಈ ಕಡಲೆಕಾಯಿನ 2 ಕಪ್ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಪುಳಿಯೋಗರೆ ಪೌಡರ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಉರಿಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ ಮೆಂತ್ಯ ಮತ್ತು ಸಾಸಿವೆ 1 ಟೇಬಲ್ ಸ್ಪೂನ್ ಮತ್ತು ಜೀರಿಗೆ 3 ಟೇಬಲ್ ಸ್ಪೂನ್ ಮತ್ತು ಮೆಣಸು 2 ಟೇಬಲ್ ಸ್ಪೂನ್. ಇಲ್ಲಿ ಜೀರಿಗೆ ಪ್ರಮಾಣ ಜಾಸ್ತಿ ಇರಬೇಕು, ಮೆಂತ್ಯ ಪ್ರಮಾಣ ಕಮ್ಮಿ ಇರಬೇಕು ಮತ್ತು ಮೆಣಸಿನ ಪ್ರಮಾಣವೂ ಕೂಡ ಕಮ್ಮಿ ಇರಬೇಕು. ನಂತರ ಈ ಪುಳಿಯೋಗರೆ ಪೌಡ್ರನ್ನ ಬಿಗ್ ಸೀಕ್ರೆಟ್ ಏನು ಗೊತ್ತಾ? ಈ ಜಾಯಿಕಾಯಿ. ನಿಮಗೆಲ್ಲ ಗೊತ್ತು ಈ ಜಾಯಿಕಾಯಿನ ತೊಗೊಂಡು ಅದರಲ್ಲಿ 1/4 ಭಾಗ ಮಾತ್ರ ತಗೋಬೇಕು. ತುಂಬ ಹಾಕಿದ್ರೆ ಅದರದ್ದೇ ವಾಸನೆ ತುಂಬ ಆಗಿಬಿಡುತ್ತೆ. ಸೊ ಇದನ್ನು ನೀಟಾಗಿ ಜಜ್ಜಿ ಆಗಲೇ ಫ್ರೈ ಮಾಡ್ತಿದ್ದಂತಹ ಕಾಳುಗಳಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲು ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಅದೇ ಪ್ಯಾನನ್ನು ಯೂಸ್ ಮಾಡಿ, ನಿಮಗೆ ತುಂಬ ಖಾರ ಬೇಕು ಅಂದರೆ ಜಾಸ್ತಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಆದರೆ ನಾನಿಲ್ಲಿ 10-15 ಖಾರದ ಮೆಣಸಿನ್ಕಾಯಿ ಮತ್ತು 7-8 ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ನಂತರ ನೀಟಾಗಿ ಫ್ರೈ ಮಾಡಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಈ ಮೆಣಸಿನ್ಕಾಯಿನ ಫಸ್ಟ್ ಹಾಕಿ ನೀಟಾಗಿ ಸಾಫ್ಟಾಗಿ ರುಬ್ಕೊಳ್ಳಿ. ನಂತರ ನಾವು ಆಗಲೇ ಫ್ರೈ ಮಾಡಿದಂತಹ ಕಾಳುಗಳನ್ನ ಸೇರಿಸಿ ತರಿಯಾಗಿ ತುಂಬ ನುಣ್ಣಗೆ ರುಬ್ಬಾರ್ದು, ತರಿಯಾಗಿ ರುಬ್ಕೋಬೇಕು. ಇವಾಗ ಪುಳಿಯೋಗರೆ ಪೌಡರ್ ರೆಡಿ. ಈ ಪುಳಿಯೋಗರೆ ಪೌಡರ್ನ 4-5 ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು. ನಂತರ ಇವಾಗ ಹೇಗೆ ಗೊಜ್ಜು ಮಾಡೋದು ಅಂತ ನೋಡೋಣ ಬನ್ನಿ. ಪುಳಿಯೋಗರೆ ಪೌಡರ್ನ ಸೆಕೆಂಡೇ ಸೀಕ್ರೆಟ್ ಅಂದರೆ ಇದೆ. 1 ಕಪ್ ಕಪ್ಪು ಎಳ್ಳನ್ನ ಫ್ರೈ ಮಾಡಿ ಮತ್ತು ಅದ್ರ ಜೊತೆನೇ ಒಣ ಕೊಬ್ಬರಿ ತುರಿನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ತರಿಯಾಗಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಳ್ಳಿ. ನಂತರ ಇನ್ನೊಂದು ಪ್ಯಾನಲ್ಲಿ ಆಯಿಲ್ನ ಹಾಕಿ ಅದಕ್ಕೆ ಕಡಲೆಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಅದೇ ಆಯಿಲ್ಗೆ ಸಾಸಿವೆ 1 ಟೇಬಲ್ ಸ್ಪೂನ್, ಒಣಮೆಣಸಿನಕಾಯಿ 4-5, ಇಂಗು ಮತ್ತು ಬಿಳಿ ಎಳ್ಳು. ಇಲ್ಲಿ ಬೇಕಾದರೆ ಬಿಳಿ ಎಳ್ಳನ್ನ ಯೂಸ್ ಮಾಡ್ಬೋದು. ನಂತರ ಅದಕ್ಕೇ ಒಣ ಕೊಬ್ಬರಿ ತುರಿ ಮತ್ತು ಆಗಲೇ ನೆನೆಸಿದ ಹುಣಸೆ ಹಣ್ಣಿನ ರಸ ಹಾಕಿ ಇದರ ಜೊತೆನೇ ಕರಿಬೇವು ಮತ್ತು ಅರಿಶಿಣ ಹಾಕಿ ಅದರ ಜೊತೆನೇ ಬೆಲ್ಲ ಸೇರಿಸಿ ಚೆನ್ನಾಗಿ 10-15 ನಿಮಿಷ ಕುದಿಸ್ಕೊಳ್ಳಿ. ನಂತರ ನಾವು ಆಗಲೇ ತಯಾರಿಸಿಟ್ಟಂತಹ ಪುಳಿಯೋಗರೆ ಪೌಡ್ರನ್ನು 5-6 ಟೇಬಲ್ ಸ್ಪೂನ್ ಹಾಕಿ. ನಂತರ ಆಗಲೇ ನಾವು ಸೀಕ್ರೆಟ್ ಮಸಾಲ ರೆಡಿ ಮಾಡಿದ್ವಲ್ಲ, ಕಪ್ಪು ಎಳ್ಳಿನ ಪೌಡರ್, ಅದನ್ನು ಕೂಡ ಇದರ ಜೊತೆನೇ ಸೇರಿಸ್ಕೊಳ್ಳಿ. ಇಲ್ಲಿ ಯಾವ ಥರ ಸೇರಿಸ್ಕೋಬೇಕಂದ್ರೆ 5-6 ಟೇಬಲ್ ಸ್ಪೂನು ಪುಳಿಯೋಗರೆ ಪೌಡರ್ ಹಾಕ್ಕೊಂಡ್ರೆ ಈ ಕಪ್ಪು ಎಳ್ಳಿನ ಪೌಡರ್ನ 3 ಟೇಬಲ್ ಸ್ಪೂನ್ ಹಾಕೋಬೇಕು. ಆಗಲೇ ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದನ್ನು ಚೆನ್ನಾಗಿ ಬೇಯಿಸಿ ಈ ಆಯಿಲ್ ಎಲ್ಲ ಬಿಡೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ನಮಗೆ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಈ ಪುಳಿಯೋಗರೆ ಗೊಜ್ಜು ಬೆಂದಿದೆ ಅಂದರೆ ಆಯಿಲ್ ಗೊಜ್ಜಿಂದ ಬೇರೆ ಆಗುತ್ತೆ. ಈ ಪುಳಿಯೋಗರೆ ಗೊಜ್ಜನ್ನು ಬೇಕಾದರೆ ನೀವು ಫ್ರಿಡ್ಜಲ್ಲಿ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಇವಾಗ ಈ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ನಂತರ ಪುಳಿಯೋಗರೆ ಗೊಜ್ಜು ಎಷ್ಟು ಮುಖ್ಯನೋ ಇದನ್ನು ಮಿಕ್ಸ್ ಮಾಡೋ ರೀತಿಯೂ ಅಷ್ಟೇ ಮುಖ್ಯ. ಒಂದು ಪಾತ್ರೆಯಲ್ಲಿ
ಬಿಸಿಯನ್ನು ತಗೊಂಡು ಅದಕ್ಕೆ ಕಟ್ ಮಾಡಿರೋ ಅಂತಹ ಕೊತ್ತಂಬರಿಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ತುಂಬ ಟೇಸ್ಟ್ ಕೊಡುತ್ತೆ. ನಂತರ ಆಗಲೇ ತಯಾರಿಸಿದಂತಹ ಪುಳಿಯೋಗರೆ ಗೊಜ್ಜನ್ನ ಹಾಕ್ಕೊಳ್ಳಿ. ನಂತರ ಹುರಿದಂತಹ ಕಡಲೆಕಾಯಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಂತೂ ತುಂಬಾ ಟೇಸ್ಟ್ ಆಗಿರುತ್ತೆ. ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಈ ಪುಳಿಯೋಗರೆ ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಈ ಪುಳಿಯೋಗರೆ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿದೆ.